ಈ ತೂಕ ಅಳತೆಯ ಒಂದು ಇತಿಹಾಸ ತಗೊಂಡಾಗ ಅಲ್ಲಿ ಗಮನಿಸ್ತಾ ಇರೋದು ವಿಜಯನಗರಕ್ಕೆ ಸಂಬಂಧಪಟ್ಟಂಥ 14ನೇ ಶತಮಾನದ ತೂಕದ ಕಲ್ಲುಗಳು ಇವತ್ತು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ನೀವು ಪ್ರಥಮ ಬಾರಿಗೆ ಇವನ್ನ ನಾವು ಗುರುತಿಸಿಬಿಟ್ಟು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇವತ್ತಿನವರೆಗೂ ವಿಜಯನಗರದ ಯಾವುದೇ ತೂಕ ಅಳತೆ ಸಾಮಗ್ರಿಗಳನ್ನ ಯಾರೂ ಅಧ್ಯಯನ ಮಾಡಿದ್ದಿಲ್ಲ. ಇದನ್ನು ನಾವು ಚಾಲೆಂಜಿಗಾಗಿ ತೊಗೊಂಡು ಈ 30 ವರ್ಷದಲ್ಲಿ ಅದು ವಿಜಯನಗರಕ್ಕೆ, ಇದು ಬಿಜಾಪುರ ಸುಲ್ತಾನ್, ಇದು ಮೊಘಲರ ಕಾಲದ ತೂಕದ ಬಟ್ಟೆಗಳು, ಇಲ್ಲಿರೋದು ಕೂಡ ಬಿಜಾಪುರದವ್ರದ್ದು. ಇದು ಹೈದರಾಬಾದ್ ನಿಜಾಮ್ ಉತ್ತರ ಕರ್ನಾಟಕ ಆಳಿದಂಥ ಸಮಯದಲ್ಲಿ ಬಳಸಿದಂಥವು. ಈ ವಿಭಾಗದಲ್ಲಿರೋ ಎಲ್ಲ ಮೈಸೂರಿಗೆ ಸಂಬಂಧಪಟ್ಟದ್ದು. ಇದು ಬಿದರ್ ಗುಲ್ಬರ್ಗ ಅಲ್ಲಿ ವಿಭಾಗದವು. ಈ ಕೆಳಗಡೆ ಲೈನಲ್ಲಿ ಬರೋದು ಬ್ರಿಟಿಷ್ ಪೀರಿಯಡಲ್ಲಿ ಭಾರತದಲ್ಲಿ ಬಳಸಿದ ವಿಭಿನ್ನವಾದ ತೂಕ ಅಳತೆಗಳು. ಇದು ಮೈಸೂರು ಸಂಸ್ಥಾನದಲ್ಲಿ ಬಳಸಿದ ತೂಕ ಅಳತೆಗಳು. ಇದು ಮಲೆನಾಡು ಏರಿಯಾ, ಅದು ಬಂದ್ಬಿಟ್ಟು ಧಾರವಾಡ ರೋಸ್ ವುಡ್ಡಲ್ಲಿ ಮಾಡಿದಂಥ 130 ವರ್ಷ ಹಳೆಯ ದೇಶಪಾಂಡೆಯವ್ರ ಮನೆಯಲ್ಲಿ ಬಳಸ್ತಿದ್ದಂಥ ಅಳತೆಯ ಮಾಪ್ಗಳು. ಕೆಳಗಡೆ ಒಣಮೀನು ಅಳೆಯಲಿಕ್ಕೆ ಬಳಸ್ತಿದ್ದಂಥ ಬಂಬೂ ಮೆಜರ್ಸು. ಅದ್ರ ಕೆಳಗಿಡೋದು ಘಟ್ಟ ಪ್ರದೇಶದಲ್ಲಿ ಬಳಸಿದ ಕುಡುತೆ ಅನ್ನೋ ಒಂದು ಅಳತೆಯ ಮಾಪು. ಕುಡುತೆ ಅಂದರೆ ಒಂದು ಬೊಗಸೆ ಅಂತ, ಒಂದು ಬೊಗಸೆ ಎಣ್ಣೆ ಅದು. ಅದ್ರ ಕೆಳಗಡೆಗಿರೋದು ಕಪ್ ವೇಟ್ಸ್ ಅಂತ, ಒಂದರೊಳಗೆ ಒಂದು ಇಟ್ಟರೆ ಕಪ್ ಟೈಪ್ ಆಗುತ್ತೆ. ಇದೆಲ್ಲ ಬಂದುಬಿಟ್ಟು ಗೋವಾದಲ್ಲಿ ಬಳಸಿದಂಥ ಅಳತೆಗಳು 1890ನೇ ಇಸ್ವಿಯಿಂದನೂ ಇಲ್ಲಿ ತನಕ ಸಂಗ್ರಹ ಇದೆ. ಇದು ಶಿವಮೊಗ್ಗದವ್ರು ಗಮನಿಸ್ಬೋದು. ಕೆಳದಿ ಶಿವಪ್ಪನಾಯಕರ ಕಾಲದಲ್ಲಿ ಬಳಸಿದಂಥ ದಂಡಿಗೆಗಳು, ಅವರ ತೂಕದ ಕಲ್ಲುಗಳು. ಹಿಂದೆ ಬ್ರಿಟಿಷ್ ಪೀರಿಯಡಲ್ಲಿ ಕಡೂರು ಜಿಲ್ಲೆ ಆಗಿತ್ತು, ಅಲ್ಲಿ ಬಳಸಿದಂಥ, ಈಗ ಚಿಕ್ಕಮಗಳೂರು ಜಿಲ್ಲೆ ಆಗಿದೆ, ಆ ಜಿಲ್ಲೆಯಲ್ಲಿ ಬಳಸಿದಂಥ ಅಳತೆಯ ಮಾಪುಗಳು. ಇದು ಹೈದರಾಬಾದ್ ನಿಜಾಮ್ ಪ್ರದೇಶದಲ್ಲಿ ಬಳಸಿದಂಥ ತೂಕ ಮತ್ತು ಅಳತೆಗಳು. ಇದು ತಮಿಳುನಾಡು ಪ್ರದೇಶದಲ್ಲಿ ಬಳಸಿದಂಥ ಅಳತೆಯ ಮಾಪುಗಳು. ಇದು 1915 ಸಾಲ್ಟ್ ಡಿಪೋದಲ್ಲಿ ಮಡ್ರಾಸಲ್ಲಿ ಬಳಸಿದಂಥ ಒಂದು ಅಳತೆಯ ಮಾಪು. ಇಲ್ಲಿಂದ ನೀವು ಮಹಾರಾಷ್ಟ್ರದಲ್ಲಿ ಸಂಬಂಧಪಟ್ಟಂಥ ತೂಕ ಅಳತೆಗಳನ್ನ ಗಮನಿಸ್ತಾ ಹೋಗ್ತೀರಿ. ಇದು ತೂಕದ ಕಲ್ಲುಗಳು. ಇವು ಮಹಾರಾಷ್ಟ್ರದಲ್ಲಿ ಬಳಸಿದ ಬ್ರಿಟಿಷರ ಅವಧಿಯ. ಅದು ಮೇಲ್ಗಡೆಗೆ ತಾವು ಗಮನಿಸ್ತಿರೋದು ಕಟ್ಟಿಗೆಯ ಪಾರಂಪರಿಕ ಒಂದು ಮರಾಠ ಪರಂಪರೆಯ ಅಳತೆಯ ಮಾಪುಗಳು. ಅವನೇ ಮುಂದೆ ಲೋಹದಲ್ಲಿ ಮಾಡಿದ್ದಾರೆ ಇಲ್ಲಿ ಪೇಶ್ವಾ ಮುಂದೆ ಬ್ರಿಟಿಷ್ ಪೀರಿಯಡಲ್ಲಿ. ಇದೆಲ್ಲ ಬಂದುಬಿಟ್ಟು ಕೇರಳಕ್ಕೆ ಸಂಬಂಧಪಟ್ಟಂಥ ತೂಕ ಅಳತೆಗಳು. ಮತ್ತು ಇಲ್ಲಿ ಏನು ನೋಡ್ತಿರಲ್ಲ, ಇದೆಲ್ಲ ರಾಜಸ್ಥಾನ್ ಗುಜರಾತಲ್ಲಿ ಬಳಸಿದಂಥ ತೂಕ ಅಳತೆಗಳು. ಮತ್ತು ಇಲ್ಲಿ ನೋಡ್ತಿರಕ್ಕಂಥ ಎಲ್ಲ ಮಣಗಳು ಭಾರತ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬಳಸಿದಂಥ ಮಾಪುಗಳು, ಅಳತೆಯ ಮಣಗಳು. ಈ ಭಾಗಕ್ಕೆ ಬಂದಾಗ ನೀವು ಕಚ್ ಗುಜರಾತು, ಮೊಘಲ್ ಪೀರಿಯಡಿನ ದಂಡಿಗೆಗಳು, ಗುಜರಾತಿನ ದಂಡಿಗೆಗಳು, ರಾಜಸ್ಥಾನ ಟ್ರೆಡಿಷ್ನಲ್ ಮೆಜರ್ಸು. ಇದು ಬಂಗಾಲಿ ಸ್ಕೇಲ್ ಅಂತ ಹೇಳ್ತಾ ಇದ್ರು. 1925ರಲ್ಲಿ ಬಂಗಾಲಿ ಸ್ಕೇಲ್ಗಳು ಅಂದರೆ ಇದೇ ಇರ್ತೀನಿ, ಅದು ಹಿತ್ತಾಳಿ ಚೈನು ಎಲ್ಲ ಹಾಕಿ ಮಾಡ್ತಿದ್ರಲ್ಲ ಅದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಬಳಸಿದಂಥ ಅಕ್ಕಿ ಅಳತೆಯ, ಎಣ್ಣೆ ಅಳತೆಯ ಮಾಪುಗಳು. ಮೇಲೆ ಗುಜರಾತ್ ಪ್ರದೇಶ, ಆ ಈಶಾನ್ಯ ಭಾರತದ ದಂಡಿಗೆಗಳು. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಲ್ಕತ್ತಾದಲ್ಲಿ ಬಳಸಿದಂಥದ್ದು. ಇದು 1923ರ ಗನ್ ಮೆಟಲ್ನ 1000 ತೊಲೆ ತೂಕದ ಒಂದು ಕಲ್ಲುಗಳು. ಇದೆಲ್ಲ ಇಂಗ್ಲೆಂಡಲ್ಲಿ ತಯಾರಾದಂಥ ತೂಕದ ಕಲ್ಲುಗಳು. ಇವೆಲ್ಲ ಇಂಗ್ಲೆಂಡಲ್ಲಿ, ಅದು ಒಂಟೆ ಚರ್ಮದಲ್ಲಿ ಆಗದಂಥ ಒಂದು ದಂಡಿಗೆ ರಾಜಸ್ಥಾನ. ಅದು ಮೇಡ್ ಇನ್ ಇಂಗ್ಲೆಂಡು. ಟೀ ಎಸ್ಟೇಟ್ ಕೇರಳ, ತಮಿಳುನಾಡಲ್ಲಿ ಮತ್ತು ಆಸಾಮಲ್ಲಿ ಬಳಸ್ತಾ ಇದ್ರು. ಇಲ್ಲಿ ಬಂದುಬಿಟ್ಟು ನಿಮಗೆ ಸ್ಪ್ರಿಂಗ್ ಸ್ಕೇಲ್ ಸಾಲ್ಟರ್ ಕಂಪ್ನಿದು ಮೊದಲನೇದು ಬಂದು ಫಸ್ಟ್ ಜನ್ರೇಷನ್ನು, ಒಂದು 220 ವರ್ಷ ಹಳೆಯದು. ಅವು ನೆಕ್ಸ್ಟ್ 160-180 ವರ್ಷ. ಇಲ್ಲಿ ಗಮನಿಸಿರೋ ಕಲ್ಲುಗಳೆಲ್ಲ ಮೇಡ್ ಇನ್ ಇಂಗ್ಲೆಂಡ್. ನಾವು ಇದು ತೂಕ ಅಳತೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ತೂಕ ಅಳತೆ ಮಾಡಲಿಕ್ಕೆ ಪಾರ್ಸಲ್ ವೇಯಿಂಗ್ ಸ್ಕೇಲ್ 1963ರಿಂದ 2002 ತನಕ ಈ ರೀತಿ ಬಳಸ್ತಿದ್ರು. ಆಮೇಲೆ ಈ ರೀತಿಯ ಡಯಲ್ ಸ್ಕೇಲ್ಗಳು ಚಲಾವಣೆ ಬಂದು ಈಗೆಲ್ಲ ಡಿಜಿಟೇಷನ್ ಆಗಿದೆ. ಅಲ್ಲಿ ನೋಡ್ತಕ್ಕಂಥ ಕೌಂಟರ್ ಸ್ಕೇಲ್ಗಳಿದೆಲ್ಲ 240 ವರ್ಷ ಹಳೆದು ಮೊದಲನೇದು ಫಸ್ಟ್ ಜನ್ರೇಷನ್. ಅಲ್ಲಿಂದ ಮುಂದೆ ಬದಲಾವಣೆ ಆಗಿ 4ನೇ ಜನ್ರೇಷನ್ ಬಂದಾಗ ಅವಾಗ ಸ್ಕ್ರೂಗಳು, ನಟ್ಟು ಬೋಲ್ಟು ಬರ್ತವೆ. ಅಲ್ಲಿ ತನಕ ಕುಲುಮೆಲೆ ಮಾಡ್ತಾ ಇರ್ತಾರೆ. ಇಲ್ಲಿ ತಾವು ಗಮನಿಸ್ತಾ ಇರೋದು ಮನುಷ್ಯರ ತೂಕ ಮಾಡೋ ಮತ್ತು ಎತ್ತರ ವೇಟ್ ಆ್ಯಂಡ್ ಅಂದರೆ ಹೈಟ್ ವೇಯಿಂಗ್ ಸ್ಕೇಲ್ಗಳು ಮೇಡ್ ಇನ್ ಜರ್ಮನ್. ಇದು ಬಂದ್ಬಿಟ್ಟು ಇದು ಒಂದು ವೇಯಿಂಗ್ ಸ್ಕೇಲ್. ಇದ್ರ ಮೇಲೆ ಹತ್ತಿ ನಿಂತಾಗ, ಇಲ್ಲಿ ಮೇಲೆ ಹತ್ತಿ ನಿಂತಾಗ ಇದು ಆಟೋಮೆಟಿಕ್ ಓಪನ್ ಆಗುತ್ತೆ. ಇಲ್ಲಿ ರಿವರ್ಸ್ ಪ್ರಿಂಟ್ ಇದೆ. ತೂಕ ನೀವು ಇಲ್ಲಿ ನೋಡ್ಕೋಬೇಕು. ತೂಕ ಆದಮೇಲೆ ಮತ್ತೆ ಬಾತ್ರೂಮಲ್ಲಿ ಉಪಯೋಗಿಸ್ತಕ್ಕಂಥದ್ದು ಒಂದು ಮೇಡ್ ಇನ್ ಇಂಗ್ಲೆಂಡ್ 160 ವರ್ಷ ಹಳೆಯದು. ಇವು ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ಜರ್ಮನಿಯಲ್ಲಿ ಮಾಡಿದಂಥವು. ಇದು ಸಾಲ್ಟರ್ ಮೆಷಿನ್ನು. ಮತ್ತು ಇಲ್ಲಿ ತಾವು ಏನು ಗಮನಿಸಿದ್ರೆ ಪ್ರತಿಯೊಂದು ಸ್ಕೇಲ್ಗಳು ಅಂದರೆ ಕಾರ್ಯನಿರ್ವಹಿಸ್ತವೆ, ಅಂದರೆ ಆ್ಯಕ್ಯುರಸಿ ಕಡಿಮೆ. ಇದು 1905ರಲ್ಲಿ ತಯಾರಿದ್ದು, ಅಮೇರಿಕದಲ್ಲಿ ತಯಾರಿದಂಥ ಒಂದು ಪ್ಲಾಟ್ಫಾರ್ಮ್ ಸ್ಕೇಲ್ ಇದು. ಅವು ಜರ್ಮನ್ನು ಮೀಟ್ ವೇಸ್ ಸ್ಕೇಲ್ ಅಂತ ಹೇಳ್ತಾರೆ. ಜರ್ಮನ್ನು ಅದರ ದೇಹನೇ ಬಂದ್ಬಿಟ್ಟು ಸ್ಪ್ರಿಂಗ್. ಅದು ಹುಕ್ಕು ಮತ್ತು ರಿಂಗಿಗೆ ಮೆಟೀರಿಯಲ್ ಹಾಕಿದಾಗ ಆ ಸ್ಪ್ರಿಂಗ್ಗೆ ಬಾಡಿನೇ ಓಪನ್ ಆಗುತ್ತೆ. ಡ್ಯುಯಲ್ ಡಯಲ್ ಇರ್ತವೆ.
ಈ ವಿಭಾಗದಲ್ಲಿ ಇದು ಫಸ್ಟ್ ಜನ್ರೇಷನ್ 1830ರಿಂದ 1860ರಲ್ಲಿ ತೆಗೆದ ಪ್ಲಾಟ್ಫಾರ್ಮ್ ಸ್ಕೇಲು, ಅದರದ್ದೇ ಮುಂದುವರೆದ ಬೇರೆ ಬೇರೆ ಮಾಡೆಲ್ಗಳು. ಅದೊಂದು ಸ್ಕೇಲ್ ಹೊರಗೆ ಸೌಂಡ್ ಮೇಲ್ಗಡೆಗೆ ತಾವು ಗಮನಿಸ್ತಿರೋದು ವಿದ್ಯುತ್ ಶಕ್ತಿ ನಿಗಮದಲ್ಲಿ ಬಳಸಿದಂಥ ಡಿಜಿಟಲೈಸೇಷನಿಂದ ಹಿಡಿದು 130 ವರ್ಷ ಹಳೆಯ ಇಂಗ್ಲೆಂಡು ಕೆನಡಾದಲ್ಲಿ ತಯಾರಿದಂಥ ಮೀಟರ್ಗಳನ್ನ ತಾವು ಗಮನಿಸ್ಬೋದು. ಇದು ಭೂಮಿ ಅಳತೆ. ಇಲ್ಲಿ ವಿಭಿನ್ನವಾದ ವೇದಿಕಾ ತಕ್ಕಡಿಗಳು ಪ್ಲಾಟ್ಫಾರ್ಮ್ ಸ್ಕೇಲ್ಗಳನ್ನು ಗಮನಿಸ್ತಾ ಇದ್ರಿ. ಇಷ್ಟು ವಿಶೇಷವಾದಂಥ ಈ ಅಳತೆಯ ಮೈಯನ್ನು ಹೊಂದಿರತಕ್ಕಂಥದ್ದು. ಇದು ಎಡಭಾಗದಲ್ಲಿ ಪಿಲ್ಲರ್ ಇದೆ, ಎಲ್ಲದಕ್ಕೂ ಕೇಂದ್ರದಲ್ಲಿ ಮಧ್ಯದಲ್ಲಿದ್ದರೆ ಇದು ಲ್ಯಾಂಟಿಸ್. ಅದು 1983ರಲ್ಲಿ ಲ್ಯಾಂಟಿಸ್ ಅಂತಂದೇಳಿ ಇದು ಎಡಭಾಗದಲ್ಲಿ ವೈ ಆರ್ಮ್ ಮೆಕ್ಯಾನಿಸಮಲ್ಲಿದೆ. ಇದು ಭೂಮಿ ಅಳತೆ ಬಳಸಲಿಕ್ಕಂಥದ್ದು. ಇದು ಭಾರತದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಇವು ಕಟ್ಟಿಗೆ ದಂಡಿಗೆಗಳು, ಮಲೆನಾಡು ಪ್ರದೇಶದ ದಂಡಿಗೆಗಳು. ಈಗ ತಾವೇನು ಗಮನಿಸಿರಲ್ಲ, ಇದು 10,000 kg ಒಂದು ಸ್ಪ್ರಿಂಗ್ ಸ್ಕೇಲ್.